ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವಿವತ್ತು ಕೂಡ ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ತಾಲೂಕಿನ ಗುಂಜನೂರು ಎಂಬ ಗ್ರಾಮದಲ್ಲಿದ್ದೀವಿ. ಇವತ್ತಿನ ಕಂತಿನಲ್ಲಿ ಶ್ರೀ ಸಂಗಾರೆಡ್ಡಿ ಶಾಂತರೆಡ್ಡಿ ಅವ್ರನ್ನ ಮಾತಾಡಿಸಿ, ಇವರು ಈ ಭಾಗದಲ್ಲಿ ಮೊದಲ ಬಾರಿಗೆ ಕಲ್ಲಂಗಡಿಯನ್ನು ತಂದವರು ಇವರೇ, ಬೆಳೆದವರು ಇವರೇ, ಇದರಿಂದ ಲಾಭ ಕಂಡವರು ಇವರೇ ಮೊದಲನೇ ಬಾರಿ. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಇವರು ಏನಕ್ಕೆ ಒಂದು ಸಾಂಪ್ರದಾಯಿಕ ಕೃಷಿಯನ್ನು ಬಿಟ್ಟು ಈ ಕಲ್ಲಂಗಡಿ ಬೇಸಾಯಕ್ಕೆ ಬಂದರು, ಅದಲ್ಲದೆ ಇವರ ಅನುಭವದ ಪ್ರಕಾರ ಇವರು ಏನೆಲ್ಲ ಒಂದು ಕಲ್ಲಂಗಡಿ ಕೃಷಿಯಲ್ಲಿ ಏನೆಲ್ಲ ಬೇಸಾಯ ಕ್ರಮಗಳನ್ನು ಮಾಡಬೇಕು, ಇದರದ್ದು ಒಂದು ಮಾರುಕಟ್ಟೆ ಅಂತ ಬಂದಾಗ ಏನೆಲ್ಲ ಇವರು ಒಂದು ಅನ್ವೇಷಣೆ, ಏನೇನು ಒಂದು ಸಂಶೋಧನೆ ಮಾಡಿದ್ರು, ಮೊದಲು ಮಾರ್ಕೆಟ್ ಇದೆಯಾ, ಇದಕ್ಕೆ ಮಾರ್ಕೆಟ್ ನಾನು ಮಾಡೋದಾದರೆ ಎಷ್ಟು ರೂಪಾಯಿಗೆ ಹೋದರೆ ನನಗೆ ಹೇಗೆ ವರ್ಕೌಟ್ ಆಗುತ್ತೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ನಾವು ಕಳೆದ ಕಂತಿನಲ್ಲಿ ಮಾತಾಡ್ತಾ ಇದ್ವಿ, ನೀವು ಯಾವ ರೀತಿ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಬೆಳೆದ್ರಿ, ಅದು ತರೋದಕ್ಕೆ ಏನು ಕಾರಣ ಆಗಿತ್ತು, ಆ ತಳಿಗಳ ವಿಶೇಷತೆ ಬಗ್ಗೆ ಎಲ್ಲ ನಾವು ಮಾತಾಡಿದ್ವಿ. ಸರ್, ಇವತ್ತಿನ ಕಂತಿನಲ್ಲಿ ಈ ಕಲ್ಲಂಗಡಿಯ ಕುರಿತು ಮಾತಾಡೋಣ ಸರ್. ಯಾಕಂದರೆ ಕಲ್ಲಂಗಡಿಯಿಂದನೇ ಭಾಳಷ್ಟು ಜನ ಇನ್ಸ್ಪೈರ್ ಆಗಿ ಇಲ್ಲಿಂದನೇ ನಿಮ್ಮ ತೋಟದಿಂದನೇ ನೋಡಿ ಇಲ್ಲಿ ಸುತ್ತಮುತ್ತ ಎಲ್ಲ ಬೆಳೆದ ಭಾಳಷ್ಟು ನಾವು ಕೇಳಿದ್ವಿ. ನೀವು ಕಳೆದ ಕಂತಿನಲ್ಲಿ ಹೇಳ್ತಾ ಇದ್ದೀರಿ, ನಾನು ಒಂದು 10 ವರ್ಷಗಳ ಹಿಂದೆ ಬಾಳೆ ಬೆಳೆದಿದ್ದೆ ಸರ್. ಬಾಳೆಯಿಂದ ನಾನು ಕಲ್ಲಂಗಡಿ ಅಂತ ಹೇಳ್ತಾ ಇದ್ರಿ, ಅದು ಏನಕ್ಕೆ ಸರ್ ಬಾಳೆಯಿಂದ ಕಲ್ಲಂಗಡಿ? ಸರ್, ಬಾಳೆ ಇಯರ್ ಕ್ರಾಪ್ ಸರ್. ಅದು ಬಾಳೆ ಇಯರ್ ಕ್ರಾಪ್ ಆದ್ರೆ ಇದು ಹತ್ತಿ ತೆಗೆದ ಮ್ಯಾಗ ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಅಂತೇಳಿ ಆಯ್ಕೆ ಮಾಡ್ಕೊಂಡಿ ಸರ್. ಬಾಳೆ ಅಂದ್ರೆ ಜೂನಿಗೆ 1 ಇಯರ್ ಕ್ರಾಪ್ ಸರ್. ಅದು 1 ಇಯರ್ ಕ್ರಾಪ್, ಅದು ಬಾಳೆ ಪ್ಲಾಟ್ಗಳು ಬೇರೆ ಮಾಡಿದ್ವಿ ಸರ್. ಇದು ಹತ್ತಿ ಹಾಕ್ತಿವಿ ಸರ್, ಹತ್ತಿ ತೆಗೆದು ಮತ್ತೆ ಕಲ್ಲಂಗಡಿ ಮಾಡ್ತೀವಿ ಸರ್, ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಅಂತೇಳಿ. ಈಗ ನಮ್ಮಲ್ಲಿ ಏರಿಯಾಲೆಲ್ಲ ಬೋರ್ವೆಲ್ ನೀರು ಅನುಕೂಲ ಅವ ಸರ್. ಹಾಗಾಗಿ ಜಲ್ದಿ 2-3 ತಿಂಗಳ 2 ತಿಂಗಳ ಸರ್. ಇದು 60 ದಿನದಾಗ ಹಾರ್ವೆಸ್ಟ್ ಆಗಿಬಿಡ್ತದೆ, ಮುಗಿದ್ ಬಿಡ್ತದೆ ಸರ್. 2 ತಿಂಗಳಲ್ಲಿ ಕ್ರಾಪ್ ಬಂದ್ಬಿಡ್ತದೆ. ಅದ್ರಾಗ ಬೇಸಿಗೆ ದಿನದಲ್ಲಿ ನಾವ್ ಏನು ಮಾಡಲ್ಲ ಸರ್. ಭೂಮಿಗಳು ನಮ್ಮ ಏರಿಯಾದಾಗ ಮಾಡಿ ಬಿಸಿಲು ತಿನ್ಲಾಕ್ ಬಿಡ್ತೀವಿ ಸರ್. ಆದಷ್ಟು ದುಡ್ಡು ಬರ್ತದೆ ಸರ್ ರೈತರಿಗೆ ಅಂತೇಳಿ ಇದು ಬೇಸಿಗೆ ದಿನದಲ್ಲಿ ಆಯ್ಕೆ ಮಾಡಿ. ಓಕೆ ಸರ್. ಸರ್, ಈಗ ಇದಕ್ಕೆ ಮತ್ತೆ ನಮ್ಮ ಮೆಣಸಿನ್ಕಾಯಿಗೆ ಕಂಪ್ಯಾರಿಸನ್ ಮಾಡೋಣ ಸರ್, ಒಂದು ಹೋಲಿಕೆ ಮಾಡೋಣ. ಹೇಗೆ ಉತ್ತಮ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಿಂದ ಆಗಿರ್ಬೋದು ಅಥವಾ ಆದಾಯದ ದೃಷ್ಟಿಯಿಂದ ಆಗಿರ್ಬೋದು, ನಿಮಗೆ ಈ ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಕಲ್ಲಂಗಡಿಗೆ ಏನು ವ್ಯತ್ಯಾಸ ಅಂತ ಸರ್? ಅದು ಏನ ಸರ್, ಲಾಂಗ್ ಡ್ಯೂರೇಷನ್ ಕ್ರಾಪ್ ಸರ್. ಅದು ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟ್ ಸರ್, ರಿಸ್ಕ್ ಕ್ರಾಪ್ ಸರ್. ಬ್ಯಾಡಗಿ ಹೌದು ಸರ್. ಇದೇನ ಸರ್ ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಸರ್. ಇದು ಶಾರ್ಟ್ ಆದ್ರೂ ಪರವಾಗಿಲ್ಲ, ದುಡ್ಡು ಇದ್ರಾಗ ರೇಟ್ ಇತ್ತಂದ್ರೆ ಇದಕ್ಕೂ ದುಡ್ಡು, ಆದ್ರೆ ಮೆಣಸಿನ್ಕಾಯಿ ಈಕ್ವಲ್ ದುಡ್ಡು ಬರ್ತದೆ ಸರ್. ಇದಕ್ಕೆ ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಸರ್. ರೇಟ್ ಸಿಕ್ಕಿತ್ತಂದ್ರೆ ರೈತಿಗೆ ಇಳುವರಿ ಭಾಳ ಬೀಳ್ತದೆ ಸರ್. ನಾವು ನೋಡಿದಿರಂಗೆ ಅದು ಕೂಡ ಮಲ್ಚ್ ಶೀಟ್ ಹಾಕಿ ಡ್ರಿಪ್ ಅಲ್ಲೇ ಬೆಳೆದಿದೆ. ಹೌದು ಸರ್. ಇದು ಕೂಡ ಮಲ್ಚ್ ಶೀಟ್ ಹಾಕಿ ಡ್ರಿಪ್ ಲೈನ್ ಹಾಕ್ಸಿ ಸರ್. ಇದು ಮಲ್ಚ್ ಡ್ರಿಪ್ ಹಾಕೋದ್ರಿಂದ ಏನಾದ್ ಸರ್, ಕಳೆ ಬರಲ್ಲ ಸರ್, ಗಿಡಗಳು ಭಾಳ ಹೆಲ್ದಿ ಬರ್ತಾವ ಸರ್. ಹಂಗಾಗಿ ನಮ್ಗೆ ಕಳೆ ಖರ್ಚುನೂ ಭಾಳ ಉಳಿತೇವೆ ಸರ್. ಹಾಕಿದಂತ ಫರ್ಟಿಲೈಸರ್ ಅದು ಗಿಡ ಎಲ್ಲ ತಗೊಂಡು ಆಕ್ಟಿವ್ ಬರ್ತಾವ ಸರ್. ಅಂದ್ರೆ ಈಗ ನಾನೇನ್ ಕೇಳ್ಬೇಕಂದಿದ್ರಿ ಅಂದ್ರೆ ಸರ್, ಎರಡು ನೀವು ಹಾಕಿರೋದ್ ಬೇಸ್ ಎಲ್ಲ ಸೇಮ್. ಹೌದೌದು. ಮ್ಯಾನೇಜ್ಮೆಂಟ್ ಅಂದ್ರೆ ನೀವು ಒಂದು ಆಳಗಳನ್ನ ಹಚ್ಚರಾಗಿರ್ಬೋದು, ಈ ಕಸ ಕೇಳೋದಾಗಿರ್ಬೋದು, ಈ ರೀತಿ ಒಂದು ಮ್ಯಾನೇಜ್ಮೆಂಟ್ ದೃಷ್ಟಿಗೆ ಹೋಲಿಸಿದಾಗ ಹೆಂಗೆ ಅಂತ ಕಲ್ಲಂಗಡಿಗೆ ಮತ್ತೆ ಬ್ಯಾಡಗಿ ಮೆಣಸಿನ ಸರ್, ಅದರದ್ದು ಮ್ಯಾನೇಜ್ಮೆಂಟ್ ಅಂದ್ರೆ ಅದು ಸ್ವಲ್ಪ ಜಾಸ್ತಿ ಅದ ಸರ್. ಲಾಂಗ್ ಡ್ಯೂರೇಷನ್ ಕ್ರಾಪ್ ಅಂತ ಹೇಳಿನಲ್ಲ ಸರ್, ಅದು ಅದ್ರದ್ದು ಮ್ಯಾನೇಜ್ಮೆಂಟ್ ಬೇರೆ ಅದ ಸರ್. ಇದ್ರ ಮ್ಯಾನೇಜ್ಮೆಂಟ್ ಕಡಿಮೆ ಅದ ಸರ್. ಹೌದು ಸರ್. ಇದಕ್ಕೆ ಸ್ಪ್ರೇ ಆದ್ರೂ ಸ್ವಲ್ಪ ಕಡಿಮೆ ತಿಂತದೆ ಸರ್. ಅದು ಸ್ಪ್ರೇನು ಜಾಸ್ತಿ ತಿಂತದೆ ಸರ್, ಖರ್ಚುನೂ ಜಾಸ್ತಿ ಸರ್. ಇದು ಖರ್ಚು ಕಡಿಮೆ ಸರ್. ಖರ್ಚು ಕಡಿಮೆ, ಆದಾಯ ಚೆನ್ನಾಗಿದೆ ಸರ್ ರೈತರಿಗೆ. ರೇಟ್ ಇತ್ತಂದ್ರೆ ಒಳ್ಳೆ ಆದಾಯ ಸರ್. ಈಗ ಮೊನ್ನೆ ಒಂದು 20 ದಿನ ಕೆಳಗೆ ಹಾರ್ವೆಸ್ಟ್ ಮಾಡಿಸಿದೆ ಸರ್. ನಾನು ಒಂದು 2.5 ಎಕರೆ ಪ್ಲಾಟ್ ಹಾಕಿ ಸರ್. 55-60 ಟನ್ ಇಳುವರಿನೂ ಬಂದು ಸರ್. ಮತ್ತೆ ಅದು 18-19 ರೂಪಾಯಿ ಮಾರ್ಕೆಟ್ನಲ್ಲಿ ಕೊಟ್ಟಿ ಸರ್. ಮತ್ತೆ ಒಳ್ಳೆ ದುಡ್ಡು ಆಯ್ತು ಸರ್ ಅದ್ರದ್ದು. 8-9 ಲಕ್ಷ ರೂಪಾಯಿ ಒಂದು 2 ಎಕರೆಕ್ಕೆ ಪಟ್ಟಿಗಳು ಆಗ್ಯಾವ ಸರ್ ನಮ್ಮಲ್ಲಿ ರೈತರು. ಹಂಗಾಗಿ ಎಲ್ಲರೂ ಈ ಕನಿಷ್ಠ ಒಂದು ನಮ್ಮ ಏರಿಯಾದಾಗ ಸರ್ ಒಂದು 250-300 ಎಕರೆ ಕಲ್ಲಂಗಡಿ ಬೆಳಕೈತಿವಿ ಸರ್. ಕಲ್ಲಂಗಡಿ ಫಸ್ಟ್ ಟೈಮ್ ಹಾಕಿದ್ದು ನಾನು ಒಬ್ಬ ನಮ್ಮ ಏರಿಯಾದಾಗ ಯಾದಗಿರಿ ಡಿಸ್ಟಿಕ್ನಾಗ ನಾನು ಒಬ್ಬನೇ ಸರ್. ಸರ್, ಈಗ ಈ ಒಂದು ಕಲ್ಲಂಗಡಿ ಬೆಳೆ ಫಸ್ಟ್ ಟೈಮ್ ನೀವು ಬೆಳಿಬೇಕಾದ್ರೆ ನೀವು ಎಲ್ಲಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ರಿ? ಈ ಯಾವ ತೋಟಕ್ಕೆ ಹೋಗಿದ್ರೆ ಹೆಂಗೆ ಸರ್? ಸರ್, ಇದೇ ನಮ್ಮ ಏರಿಯಾದಾಗ ಒಬ್ಬ ಶಾಪುರ ಏರಿಯಾದಾಗ ಒಬ್ಬ ನನ್ನ ಫ್ರೆಂಡ್ ಮುತ್ತ ಅಂತಿದ್ದ ಸರ್. ಅವ್ನು ಕಲ್ಲಂಗಡಿ ಮಾಡಿನ ಅಂತೇಳಿ ಸರ್, ಮಾಡಿದ ಅಂತೇಳಿ ಅವನು ಇದ್ರ ಪ್ರಕಾರ ನಾನು ಒಂದ್ಸಲ ನಮ್ಮ ಹೊಲಗಳು ಯಾಕೆ ಹಾಕ್ಬಾರ್ದು ಅಂತ ಹಾಕಿ ಸರ್. ಅವ್ರಿಗಿಂತ ಜಾಸ್ತಿ ನಮ್ಮ ಬಲ್ಲಿ ಇಳುವರಿ ಬಂದು ಸರ್ ಭೂಮಿ.
ನಮ್ಮಲ್ಲಿ ಬೆಳೆದ್ ನೋಡಿ ನಮ್ಮ ಬಾಜು ಫ್ರೆಂಡ್ ಸರ್ಕಲ್ದಾಗ ಎಲ್ಲರೂ ನಾನು ಹಾಕ್ಸಿದೆ ಸರ್. ಫಸ್ಟ್ ಅಲ್ಲಿ ಅವ್ರು ತೋಟಕ್ಕೆ ಹೋಗಿ ನೋಡ್ಕೊಂಡ್ ಬಂದ್ರಿ ಈ ರೀತಿ ಬೆಳಿಬಹುದು ಅಂತ. ಬೆಳಿಬಹುದು ಅಂತ ಅವ್ರ ಭೂಮಿ ನೋಡಿದೆ ಸರ್. ಭೂಮಿ ನಮ್ ತರನೇ ಭೂಮಿ ಅವ, ನಮ್ಕಿ ನಾವು ಮಸ್ಸಾರಿ ಭೂಮಿ ಅವ ಸರ್, ನಮ್ಗೆ ಇನ್ನ ಫಲವತ್ತು ಭೂಮಿ ಅವ, ಅವ್ರಕಿನ್ ಜಾಸ್ತಿ ಬೆಳಿಬಹುದಲ್ಲ, ನಾವೇ ಯಾಕೆ ಹಾಕ್ಬಾರ್ದು ಅಂತೇಳಿ ನಾ ಬಂದು ಡಿಸೈಡೇ ಮಾಡಿಬಿಟ್ಟೆ ಸರ್. ಡಿಸೈಡ್ ಮಾಡಿ ನರ್ಸರಿದಲ್ಲಿ ಸಸಿ ತರಿಸಿ ಹಾಕಿದೆ, ಒಳ್ಳೆ ಕ್ರಾಪ್ ಬಂತು. ಹೌದೌದು ಸರ್. ಈಗ ಸರಿ ಸರ್, ನಿಮ್ಮ ಭೂಮಿ ಒಳ್ಳೇದಿದೆ ಎಲ್ಲ ಓಕೆ. ಒಂದು ಮಾರ್ಕೆಟ್ ಅಂತಾನು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆ ಬೈಯರ್ಸ್ ಕೂಡ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ನೀವು ಮಾರ್ಕೆಟ್ ಸರ್ವೆ ಏನಾದ್ರು ಮಾಡಿದ್ರೆ ಹೇಗೆ? ಮಾರ್ಕೆಟ್ ಸರ್ವೆ ಅಂದ್ರೆ ಏನ್ ಸರ್, ಮಾರ್ಕೆಟ್ ಹೈದ್ರಾಬಾದ್ನು ಹೋಗಿ ನೋಡಿ ಬಂದಿವಿ ಸರ್ ನಾವು. ಅಲ್ಲಿನೂ ಮಾರ್ಕೆಟ್ ಇದೆ ಸರ್, ಬೆಂಗಳೂರಿನ ಇದೆ ಸರ್, ಎಲ್ಲ ಕಡೆಗೆ ಇದ್ರ ಮಾರ್ಕೆಟ್ ಇದೆ ಸರ್. ಮಾರ್ಕೆಟ್ ಏನ್ ಪ್ರಾಬ್ಲಮ್ ಇಲ್ಲ. ಮಾರ್ಕೆಟ್ನಾಗ ರೇಟ್ ಏನಾಗ್ತದ ಆ ತರ ಬಯರ್ಸ್ನು ಬರ್ತಾರೆ ಸರ್ ನಂಬಲ್ಲಿ. ನಾವೆಲ್ಲ ಬಯರ್ಸ್ಗೆ ಕೊಟ್ಟಿವಿ ಸರ್. ನಾವು ಹೋಗಿ ಅಲ್ಲಿ ಹೋಗಿ ಮಾರಾಟ ಮಾಡಕ್ ಆಗಲ್ಲ ಸರ್. ಇಲ್ಲಿ ಹೊಲ್ದಾಗ ಕೆಲಸ ಇರ್ತಾವ, ಇದು ತಗೊಂಡೋಗಿ ಅಲ್ಲಿ ಮಾರಾಟ ಮಾಡಕ್ ನಮ್ಗಾಗಲ್ಲ. ಬಯರ್ದವ್ರಿಗೆ ಬರ್ತೀವಿ ಸರ್. ಕಾಟಾ ಪೇಮೆಂಟ್ ಸರ್, ಇಲ್ಲೇ ಮಾದನ್ ಇಪ್ಪರ್ಗ ಅಂತೇಳಿ ಮೈಬೂಬ್ ಸಾಬ್ ಅಂತೇಳಿ ಅನ್ ಸರ್. ನಮ್ಮಲ್ಲಿ 4-5 ವರ್ಷದಿಂದ ಅವರೇ ಬರ್ತಾರೆ ಸರ್, ಅವ್ರಿಗೆ ಕೊಡ್ತೀವಿ ಸರ್. ಅವರೆಲ್ಲ ಮೊನ್ನೆ ನಮ್ಮ ಗಾಡಿಗಳೆಲ್ಲ ಡೆಲ್ಲಿ ಕಳಿಸ್ಯಾರ ಸರ್. ಒಳ್ಳೆ ನಮ್ಗೆ ರೇಟ್ಗಳನ್ನು ಚೆನ್ನಾಗಿ ಕೊಡ್ತಾರೆ, ಅವ್ರಿಗೆ ಕೊಡ್ತೀವಿ ಸರ್. ಭಾಳ ಮಾರ್ಕೆಟ್ ಪ್ರಾಬ್ಲಮ್ ಏನು ಸಮಸ್ಯೆ ಏನಿಲ್ಲ ಸರ್. ಆಲ್ಮೋಸ್ಟ್ ಬಯರ್ಸ್ ಬರ್ತಾರೆ, ತಗೊಂತಾರೆ. ಮಾರ್ಕೆಟ್ ಏನು ಇರ್ತದೆ ಅದು ರೇಟ್ ನಮ್ಗೆ ಕೊಡ್ತಾರೆ. ಅಂದ್ರೆ ಈಗ ನಾ ಜೋಳ ಆಗಲಿ ತೊಗರಿ ಆಗಲಿ ಅದು ಒಂಥರ ಸ್ಟೋರ್ ಮಾಡಿ ಇಡ್ಬೋದು, ಅದನ್ನ ಚೀಲದಲ್ಲಿ ಹಾಕಿ. ಇವೆಲ್ಲ ತೋಟಗಾರಿಕೆ ಬೆಳೆ ಜಾಸ್ತಿ ಹೆಂಗಂದ್ರೆ ಇವೆಲ್ಲ ಕಟಾವ್ ಆಯ್ತಂದ್ರೆ ಹೋಗ್ಲೇಬೇಕು, ಕೊಡೇಬೇಕು ಸರ್, ಕೊಡೇಬೇಕು, ಮಾರ್ಕೆಟ್ ಕಳ್ಸೇಬೇಕು ಸರ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್.
ಸರ್ ಈಗ ಮೊದಲನೇದಾಗಿ ಈಗ ಕಲ್ಲಂಗಡಿಗೆ ಒಂದು ಭೂಮಿ ಸಿದ್ಧತೆ ಅಂತ ಬಂದಾಗ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಸರ್? ಈಗ ನಾವೆಲ್ಲ ಇದು ಹತ್ತಿ ಹಾಕಿದ ಪ್ಲಾಟ್ ಸರ್. ಇದು ಹತ್ತಿ ತೆಗೆದು ಸರ್, ಹತ್ತಿ ಈಗ ಒಂದು 2.5 ಎಕರೆ ಒಂದು 35 ಕ್ವಿಂಟಲ್ ಹತ್ತಿ ಆಗ್ಯದ ಸರ್. ಇದು ಹಾರ್ವೆಸ್ಟ್ ಮಾಡಿ ಹತ್ತಿ ಮಾರಿ ಸರ್. ಆಮ್ಯಾಗ ಮಾಗಿ ಉಳುವೆ ಮಾಡಿ ರೂಟ್ರ್ ಹಾಕಿ ಬೆಡ್ ಪ್ರಿಪರೇಷನ್ ಮಾಡಿ ಇದಕ್ಕೆಲ್ಲ ಬೆಡ್ಡಿಗೆ ಫರ್ಟಿಲೈಸರ್ ಆಗಲಿ, ಡ್ರಿಪ್ಪು, ತಿಪ್ಪಿ ಗೊಬ್ಬರ, ಸೂಡೋಮೋನಾಸು, ಟ್ರೈಕೋಡರ್ಮ, ಬೇವಿನ ಹಿಂಡಿ ಎಲ್ಲ ಬೆಡ್ಡಿಗೆ ಹಾಕಿ ಈ ತರ ಹೋಲ್ ಹಾಕ್ತಿವಿ ಸರ್. ಜಿಗ್ಜಾಗ್ ಪದ್ಧತಿ ಮ್ಯಾಗ ಹೋಲ್ ಹಾಕಿ ಸ್ಟಾರ್ಟಿಂಗ್ ಬೋದ್ ಹಾಕಿದ್ಮ್ಯಾಗ ಎಲ್ಲ ಬೆಡ್ ಪ್ರಿಪರೇಷನ್ ಏನ್ ಕೆಲವೊಂದು ನ್ಯೂಟ್ರಿಯನ್ಸ್, ಬೇವಿನ ಹಿಂಡಿ, ತಿಪ್ಪಿ ಗೊಬ್ಬರ ಎಲ್ಲ ಹಾಕಿ ಇದು ಹೋಲ್ಸ್ ಹಾಕ್ತಿವಿ ಸರ್. ಹೋಲ್ಸ್ ಹಾಕಿದ್ಮ್ಯಾಗ ನರ್ಸರಿಲಿಂದ ಸಸಿಗಳು ತರಿಸಿ ಸಸಿಗಳು ಇಡ್ತೀವಿ ಸರ್. ಸಸಿ ಇಡ್ತೀವಿ ಸರ್. ಈಗ ಒಟ್ಟು ಎಷ್ಟು ಎಕರೆಯಲ್ಲಿ ನೀವು ಹಾಕಿದಿರಿ ಈಗ ಸರ್? ಈಗ ನಮ್ದು ನೋಡಿ ಸರ್, ಇಲ್ಲಿ ಪ್ಲಾಂಟೇಶನ್ ಈಗ ಆದದ್ದು ಇದೊಂದು 3 ಎಕರೆ ಅದ ಸರ್. ಈಗ ಬಾಜು ಒಂದು 6 ಎಕರೆ ರೆಡಿ ಆಗಿದೆ ಸರ್. 9 ಎಕರೆ ಪ್ಲಾಂಟೇಶನ್ ಆಗಿದೆ ಸರ್ ನಂಬದು. ಅಲ್ಲಿ ಒಂದು 3 ಎಕರೆ ಹಾರ್ವೆಸ್ಟ್ ಆಗಿದೆ. ಹಾರ್ವೆಸ್ಟ್ ಮುಗಿದ ಸರ್. ಅದು ಅಂದ್ರೆ ಇದು ಸೀಸನ್ ಅಂತ ಏನಾದ್ರು ಸೀಸನ್ ಅಂತ ಏನಿಲ್ಲ ಸರ್, ವರ್ಷ ಬೆಳಿಬಹುದು ಸರ್. ಸ್ವಲ್ಪ ಮಳೆ ಕಡಿಮೆ ಆದ್ಮ್ಯಾಗ ಹಾಕೋದು ರೈತರಿಗೆ ಸೂಕ್ತ ಸರ್. ಮಳೆ ಜಾಸ್ತಿ ಇದ್ದತ್ನಾಗ ಹಾಕಿದ್ರೆ ಇದು ಕಾಯಿ ಎಲ್ಲ ಕೆಳಗಡೆ ನೀರು ನಿಂತು ಅಂದ್ರೆ ಕಾಯಿ ಕೊಳ್ತೇವೆ. ಕಾಯಿ ಮಳೆ ಸ್ವಲ್ಪ ಕಡಿಮೆ ಆದ್ಮ್ಯಾಗ ಹಾಕ್ಬೋದು. ಅದು ಬಿಟ್ರೆ ವರ್ಷ ಇಡೀ ಬೆಳಿಬಹುದು ಸರ್. ಅಂದ್ರೆ ಈ ಟೈಮಲ್ಲೇ ನಮಗೆ ಒಳ್ಳೆ ರೇಟ್ ಸಿಗತ್ತೆ ಅಂತ ಏನಾದ್ರು ಇದೆಯಾ ಸರ್? ಸರ್, ಕೆಲವೊಬ್ರು ರಂಜಾನ್ ಟೈಮ್ನಾಗ ಹಾಕ್ತಾರೆ ಸರ್, ಕೆಲವೊಬ್ರು ಶಿವರಾತ್ರಿಯಾಗ ಹಾಕ್ತಾರೆ ಸರ್, ಕೆಲವೊಬ್ರು ಅದೇನಿಲ್ಲ ಸರ್. ರೈತರಿಗೆ ಮಾರ್ಕೆಟಿಂದ ಯಾರಿಗೂ ಗೊತ್ತಾಗಲ್ಲ ಸರ್ ರೇಟ್ ಈ ಟೈಮ್ನಾಗ ಇದೇ ಥರ ಇರ್ತದೆ ಅಂತೇಳಿ. ರೈತಂದು ಹಣೆ ಬಾರ ಸರ್. ನಾವು ಈಗ ಆಲ್ರೆಡಿ 20 ರೂಪಾಯಿ ಕೊಟ್ಟಿವಿ ಸರ್. ಈಗ 18-20 ರೂಪಾಯಿ ಕೊಟ್ಟಿವಿ, ನಮಗೆ ಒಳ್ಳೆ ರೇಟ್ ಸರ್. ಮುಂದೆ ಇದೇ ಥರ ಓದ್ತಂತ ಆಗಲ್ಲ ಸರ್ ಹೇಳಕ್ಕೆ. ಮಿನಿಮಮ್ ನಮಗೊಂದು 7-8 ರೂಪಾಯಿ ಸಿಕ್ಕರು ಎಕರೆಗೆ ಒಂದು 1.5-2 ಲಕ್ಷ ರೂಪಾಯಿ ಬೆನಿಫಿಟ್ ಆಗ ಸರ್. ಮಿನಿಮಮ್ ಎಷ್ಟು ಅಂತ ಇದೆ ಅಷ್ಟು ವರ್ಕೌಟ್ ಆಗಿದ್ರೆ ಸಾಕು. ಸರ್, ಮಿನಿಮಮ್ ಅಂದ್ರೂ ಖರ್ಚು ತೆಗೆದು ಒಂದು 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ನಮ್ಗೆ ಬೆನಿಫಿಟ್ ಆಗ್ಯದ ಸರ್. ಇಲ್ಲಿ ತನಕ ರೈತರಿಗೆ ಆಗ್ಯದ್ರಿ, ಯಾರಿಗೇನು ಇದಾಗಿಲ್ಲ. ಸರಿ ಸರ್, ಈಗ ನೀವು ಮಲ್ ಶೀಟ್ ಎಲ್ಲ ಹಾಕಿದ್ರಿ, ಅದಾದ್ಮೇಲೆ ಒಂದು ಬೆಡ್ಡಿಂದ ಇನ್ನೊಂದು ಬೆಡ್ಡಿಗೆ ಎಷ್ಟು ಸರ್? 6 ಅಡಿ ಇದೆಯಾ? 6 ಅಡಿ ಸರ್. 6 ಅಡಿ ಸರ್. ಈಗ ಒಂದು ಮಲ್ಚ್ ಶೀಟ್ ಅಲ್ಲಿ ನೀವು 2 ಹೋಲ್ ಹಾಕಿದ್ರೆ ಸರ್, ಜಿಗ್ಜಾಗ್ ಅಲ್ಲಿ ಹಾಕಿವಿ ಸರ್. ಒಂದು ತೂತಿಂದ ಇನ್ನೊಂದು ತೂತಿಗೆ ಎಷ್ಟು? 15 ಇಂಚ್ ಸರ್. 15-16 ಇಂಚ್ ತನಕ ಬರ್ತದೆ ಸರ್. ಸರ್, ನಾವು ಹಳೆ ಪ್ಲಾಟ್ಗಳಲ್ಲಿ ಕೆಲವೊಂದು ಪ್ಲಾಟ್ಗಳಲ್ಲಿ ಹೋಗಿ ನೋಡಿದ್ವಿ, ಅವರು ಬರೀ ಒಂದೊಂದನ್ನೇ ಸಿಂಗಲ್ ಹೋಲ್ಸ್ ಮಾಡಿ ಆ ತರ ಹಾಕಿ ನಮ್ದು ಅದು ಆ ಪ್ಲಾಟ್ ಸಿಂಗಲ್ ಹೋಲ್ ಆದ ಸರ್. ಅದು ಮಳೆಗಾಲ ಟೈಮ್ನಾಗ ಸ್ವಲ್ಪ ಜಾಸ್ತಿ ಬೆಳಿತದ ಅಂತೇಳಿ ಬೆಳ್ಳಿ ಜಾಸ್ತಿ ಬೆಳಿತದ ಅಂತ ಸಿಂಗಲ್ ಹೋಲ್ ಹಾಕಿ ಸರ್. ಈ ಬ್ಯಾಸಿಗೆ ಟೈಮ್ನಾಗ ಸ್ವಲ್ಪ ಬೆಳ್ಳಿ ಕಡಿಮೆ ಬೆಳಿತದ, ಸ್ವಲ್ಪ ಗಿಡ ಸಸಿಗಳ ಸಂಚೆ ಹೆಚ್ಚಿಗೆ ಮಾಡಮ್ ಅಂತೇಳಿ ಜಿಗ್ಜಾಗ್ ಹಾಕಿ ಸರ್. ಸಸಿ ಹೆಚ್ಚಿಗೆ ಕುಂದ್ರಿಸಿ ಹೆಚ್ಚಿಗೆ ಕುಂದ್ರಿಸಿ. ಓಕೆ ಸರ್. ಸರ್, ಈಗ ಇಷ್ಟು 1 ಎಕರೆಗೆ ಎಷ್ಟು ಸಸಿಗಳನ್ನ ನೀವು ತಗೊಂತೀರಾ ಸರ್? ಒಂದು ಗುಣಿ ಈಗ ಅದು 3 ಎಕರೆ ಅಂತ ಹೇಳಿದ್ರೆ, ಹೌದೌದು ಸರ್. ಎಕರೆ ವಾರ್ ಹೇಳಿ ಸರ್, ನಮ್ಗೆ ಎಷ್ಟು ಸಸಿಗಳು ಸರ್? 1 ಎಕರೆಲಿಂದ 6,000ರಿಂದ 7,000 ಸಸಿ ಇಡ್ತೀವಿ ಸರ್. ಒಂದು ಗುಣಿ ಹಾಕಿದ್ರೆ ನಾವು. ಹೌದೌದು ಸರ್. ಇಲ್ಲಿ ನೀವು ಡಬಲ್ ಹಾಕಿದ್ರಲ್ಲ ಸರ್ ಜಿಗ್ಜಾಗ್, ಇಲ್ಲಿ ಎಷ್ಟು ಕೂತ್ಕೊಳ್ಳಿ? ಅದು ಸಿಂಗಲ್ ಹಾಕಿದ್ರೆ 6,000 ಹೋತಾವ ಸರ್. ಇದು 7,000 ಹೋತಾವ ಸರ್. 1,000 1 ಎಕರೆಗೆ ಸಸಿ ಹೆಚ್ಚಿಗೆ ಹೋತಾವ. 1,000 ಹೆಚ್ಚಿಗೆ ಬರುತ್ತೆ. ಓಕೆ ಸರ್. ಈಗ ನೀವು ಹಾಕಿರೋ ತಳಿ ಯಾವುದು ಸರ್? ನಾವು ಹಾಕಿದ್ದು ಮೆಲೋಡಿ ಸರ್. ಇದು ಕಲಾ ಸೀಡ್ಸ್ ಕಂಪನಿದು ಮೆಲೋಡಿ ಅಂತ ಹೇಳಿ ಸರ್. ಈಗ ಹಾರ್ವೆಸ್ಟ್ ಆದದ್ದು ಸಿಂಜೆಂಟ್ ಅದು ಸಿಂಬಾ ಅಂತ. ಹೌದು. ಓಕೆ ಸರ್. ಈ ಮೆಲೋಡಿಗೂ ಸಿಂಬಾಕ್ಕೂ ನಿಮಗೆ ಏನು ವ್ಯತ್ಯಾಸ ಅನ್ಸುತ್ತೆ ಸರ್? ಸರ್, ಇದು ಮೆಲೋಡಿ ಏನಾದ್ರು ಸರ್ ಸ್ವಲ್ಪ ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಸರ್. ಇದು ಶಾರ್ಟ್ ಡ್ಯೂರೇಷನ್ ಕ್ರಾಪ್, ಇದೂ ಚೆನ್ನಾಗಿ ಕೊಡ್ತದೆ ಸರ್ ಬೆಳೆ. ಇದು ಮೊದಲಿಂದ ಫೇಮಸ್ ಆಗ್ಯದ ಸರ್ ಇದು ವೆರೈಟಿ. ಆ ಸಿಂಬಾ ಅಂತೇಳಿ ಹೊಸ್ದಾಗಿ ಬಂದ ಸರ್. ಅದು ವಿಲ್ಟ್ ರೆಸಿಸ್ಟೆನ್ಸ್ ಆದ, ವಿಲ್ಟ್ ಬರಲ್ಲ ಅಂತ ಹೇಳಿದ ಅದಕ್ಕೆ ಅದು ಆ ತಳಿ ಆಯ್ಕೆ ಮಾಡಿದೀವಿ ಸರ್. ಅದನ್ನು ಚೆನ್ನಾಗಿ ಬರ್ತದೆ ಸರ್ ಬೆಳೆ. ವಿಲ್ಟ್ ಬರಲ್ಲ ಸರ್, ಅದಕ್ಕೆ ಸ್ವಲ್ಪ ವಿಲ್ಟ್ ಕಡಿಮೆ ಅದ ಸರ್. ರೋಗ ಟೇಸ್ಟ್ ಸೈಜ್ ಒಳ್ಳೆ ಟೇಸ್ಟ್ ಅದ ಸರ್. ಸೈಜ್ನು ಚೆನ್ನಾಗ ಸರ್. ಒಂದೊಂದು 6 kgಲಿಂದ 8 kg ತನಕ ನಮ್ಮ ಪ್ಲಾಟ್ನಾಗ ಕಟಿಂಗ್ ಆಗ್ಯಾವ ಸರ್ ಸೈಜ್. ಓಕೆ. ಒಂದೊಂದು ಬಳ್ಳಿ ಅಲ್ಲಿದ್ದು ಎಷ್ಟು ಕಾಯಿಗಳು ಕೊಡ್ತವೆ? ಒಂದು ಬಳ್ಳಿ 2 ಕಾಯಿ 3 ಕಾಯಿ ಬರ್ತದೆ ಸರ್. ಓಕೆ. ಸಿಂಬದ್ದಾದ್ರು ಇವೆಲ್ಲ F1 ಅಂತೇಳಿ ಹೈಬ್ರಿಡ್ ಬರ್ತಾವಲ್ಲ ಸರ್. 2 ಕಾಯಿ 3 ಕಾಯಿ ತನಕ ಸೆಟ್ಟಿಂಗ್ ಆಗುತ್ತೆ. ಓಕೆ ಸರ್. ಈಗ ಇದಕ್ಕೆ ನೀರಾವರಿ ಎಲ್ಲ ಡ್ರಿಪ್ ಇದೆಯಾ ಸರ್? ಡ್ರಿಪ್ ಸರ್. ಕಂಪ್ಲೀಟ್ ಡ್ರಿಪ್ ಇಲ್ಲಾರ್ದು ನಾವು ಏನು ಮಾಡಲ್ಲ ಸರ್. ಇದು ಕಲ್ಲಂಗಡಿಗೆ ಮಾತ್ರ ಡ್ರಿಪ್, ಮಲ್ಚ್ ಇಲ್ಲಾರ್ದು ಕಲ್ಲಂಗಡಿ ಹಚ್ಚಲ್ಲ ಸರ್ ನಾವು. ಹೌದೌದು ಸರ್.
ಸರ್, ಈಗ ಇದಕ್ಕೆ ನೀವೇನು ಬೀಜಗಳನ್ನು ನೀವೇ ನರ್ಸರಿ ಕೊಟ್ಟು ತರಿಸಿದ್ದ ಅಥವಾ ನರ್ಸರಿಯಿಂದಾನೇ ತೊಗೊಂಡಿದ್ದ, ಹೆಂಗೆ ಎಷ್ಟು? ಸರ್ ಇಲ್ಲ ಸರ್, ನರ್ಸರಿ ಅವರೇ ನಮ್ಗೆ ಬೀಜ ಅವರು ಇರ್ತಾವೆ ಸರ್. ಮಾದಲ್ ನಿಪ್ಪರ್ಗ ಅಂತೇಳಿ ಹೇಳಿದ್ನಲ್ಲ ಸರ್, ಮಾದಲ್ ನಿಪ್ಪರ್ಗ ರಾಜಶೇಖರ್ ಗಡ್ಡದ ಅಂತೇಳಿ ಅವ್ರ ಬಲ್ಲೇ ತರಿಸ್ತೀವಿ ಸರ್. ಬೀಜ ಎಲ್ಲ ಅವರೇ ತಂದು ಹಾಕ್ತಾರೆ ಸರ್. ನಮಗೊಂದು ಸಸಿ 2 ರೂಪಾಯಿ 20 ಪೈಸೆ ಡೆಲಿವರಿ ಕೊಡ್ತಾರೆ ಸರ್. ಅವರೇ ಕೊಡ್ತಾರೆ, ಅವರೇ ಇಲ್ಲಿಗೆ ಡೆಲಿವರಿ ಕೊಡ್ತಾರೆ ಸರ್. ನೀವು ನಾಟಿ ಮಾಡೋ ಟೈಮಲ್ಲಿ ಯಾವ ರೀತಿ ನಾಟಿ ಮಾಡ್ತೀರಾ ಸರ್? ಅಂದರೆ ಸ್ವಲ್ಪ ನೀವು ಬೆಡ್ಡನ್ನು ತೋಯಿಸ್ತೀರಾ? ಹಾಂ ಸರ್, ಮೊದಲು ಎಲ್ಲ ಬೆಡ್ ತೋರಿಸ್ತೀವಿ ಸರ್. ಎಲ್ಲ ಡ್ರಿಪ್ ಮುಖಾಂತರ ಬೆಡ್ ತೋರಿಸಿ ನೆಲ ಹಸಿ ಮಾಡಿ ಲೇಬರ್ ಸಂಗಟ ಅವು ಟ್ರೈ ಬರ್ತಾವೆ ಸರ್. ಅವು ಟ್ರೈಗಳು ಆ ಥರ ಟ್ರೈ ಬರ್ತಾವೆ. ಅವು ಕೊಕ್ಕಪಿಟ್ ಸಂಗಟ ಇರ್ತಾವೆ ಸರ್. ಹಂಗೆ ಕಿತ್ತಿ ಭೂಮಿಗೆ ಹಚ್ಚೋ ಸರ್. ಭೂಮಿಗೆ ಹಚ್ಚೋದು. ಹೌದು. ಓಕೆ ಸರ್. ಇದರಲ್ಲಿ ಕಳೆಗಳ ನಿರ್ವಹಣೆ ಯಾವ ರೀತಿ ಸರ್? ಇದು ಕಳೆ ಅಂತೂ ಆಲ್ಮೋಸ್ಟ್ ಇದ್ರಾಗ ಬರಲ್ಲ ಸರ್. ಎಲ್ಲೇನೋ ಇಲ್ಲಂತೂ ಬರಲ್ಲ ಸರ್. ಹೊರಗಡೆ ಏನೋ ಬಂದರೂ ಲೇಬರ್ ಹಚ್ಚಿ ತೆಗಿಸಿ. ಹೌದು. ಓಕೆ ಸರ್. ಇದಾದ್ಮೇಲೆ ಸರ್, ಇದರಲ್ಲಿ ಮುಖ್ಯವಾಗಿ ಗೊಬ್ಬರಗಳ ನಿರ್ವಹಣೆ ಸರ್. ಇದರಲ್ಲಿ ಗೊಬ್ಬರಗಳ ನಿರ್ವಹಣೆ ಏನ್ ಮಾಡ್ತೀರಾ? ಫಸ್ಟ್ ನೀವು ಹೇಳಿದ್ರಿ ಕುರಿ ಗೊಬ್ಬರ, ಹೌದೌದು, ಎಲ್ಲ ಬೆಡ್ಡಿಗೆ ಕೊಡ್ತೀವಿ ಸರ್. ಇದು ಸಸಿ ಹಚ್ಚಿದ ಒಂದು ವಾರದ ನಂತರ ಫರ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಸರ್. ಹೌದು, ಫರ್ಟಿಗೇಷನ್ 319 ಮತ್ತು 1261 ಇದೆಲ್ಲ 15 ದಿವಸ. ಎಲ್ಲ ಇದು ವಾರ ಈ ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಅಲ್ಲ ಸರ್. ಇದಕ್ಕೆಲ್ಲ ವಾರ ಮಾಡ್ತೀವಿ ಸರ್. ಓಕೆ, ಏನೇನ್ ಮಾಡ್ತೀರಿ ಸರ್? 19 1261, 13045, ಕ್ಯಾಲ್ಸಿಯಂ ನೈಟ್ರೇಟು, ಬೋರಾನು, CN 5234 ಇವೆಲ್ಲ ಒಂದು ಶೆಡ್ಯೂಲ್ ಮಾಡ್ಕೊಂತೀವಿ ಸರ್. ಆ ಶೆಡ್ಯೂಲ್ ಪ್ರಕಾರ ಬುಟ್ಗ ಅಂತ ಹೋಗ್ತೀವಿ ಸರ್. ಓಕೆ ಸರ್. ಅಂದ್ರೆ ಈ ಹಂತದಲ್ಲಿ ಅಂದ್ರೆ ಕಾಯಿ ಕಟ್ಟುವ ಸಮಯದಲ್ಲಿ ಈ ಗೊಬ್ಬರನೇ ಕೊಡಬೇಕು ಅಂತ ಏನಾದರೂ ಇದೆಯಾ? ಕಾಯಿ ಕಟ್ಟೋ ಸಮಯದಲ್ಲಿ ಅಂತಂದ್ರೆ ಸ್ವಲ್ಪ ಫಾಸ್ಫರಸ್ ಜಾಸ್ತಿ ಬೇಕು ಸರ್. 1261 ಅದು ಯೂಸ್ ಮಾಡ್ತೀವಿ. ಸ್ವಲ್ಪ ಪೊಟ್ಯಾಶ್ನು ಬೇಕು ಸರ್. ಅದು ಕಾಂಬಿನೇಷನ್ ಮಾಡಿ ಒಂದು 4 ದಿನ ಅದು ಬಿಟ್ಟು ಅಂದ್ರೆ 4 ದಿನ ಚೇಂಜ್ ಮಾಡಿಬಿಡ್ತೀವಿ ಸರ್. 4 ದಿನ 1261 ಬಿಟ್ಟು ಅಂದ್ರೆ ಒಂದು 4 ದಿನ 13045 ಆ ಥರ ಕಾಂಬಿನೇಷನ್ ಮಾಡಿ ಅದಕ್ಕೆ ಸೆಟ್ಟಿಂಗ್ ಆಗೋ ಥರ ಇದು ಮಾಡ್ತೀವಿ. ಆಮೇಲೆ ಅದು ಸ್ವಲ್ಪ ಕಾಯಿ ಕಟ್ಟಿದ್ಮೇಲೆ CN ಅದು ಇಲ್ಲ, CN ಬಿಡ್ಲಿಲ್ಲ ಅಂದ್ರೆ ಏನಾಗ್ತದೆ ಸರ್, ಕಾಯಿ ಶೇಪ್ ಬರಲ್ಲ ಸರ್. ಸೊಂಟ ಆಗ್ತದೆ. CN ಬಿಡ್ಬೇಕು ಸರ್. ಮತ್ತೆ ಬೋರಾನ್ ಬಿಡ್ಲಿಲ್ಲ ಅಂದ್ರೆ ಕಾಯಿ ಸೀಳ್ತದೆ ಸರ್. ಅದು ಬೋರಾನ್ ಬಿಡ್ತೀವಿ ಸರ್. ಡ್ರಿಪ್ನಲ್ಲಿ ಮ್ಯಾಗ ಸ್ಪ್ರೇನು ಕೊಡ್ತೀವಿ ಸರ್. ಅವೆಲ್ಲ ಇದು ಮಾಡ್ತೀವಿ ಸರ್. ಇದೆಲ್ಲ ವಾರ ಶೆಡ್ಯೂಲ್. ವಾರ ಕೆಮಿಕಲ್ ಒಂದು ವಾರಕ್ಕೊಂದು ಸ್ಪ್ರೇ ತಗೊಂತೀವಿ ಸರ್. ನೋಡಿ, ಇದಕ್ಕೆ ಟ್ರಿಪ್ಸು, ಮೈಡ್ಸು ಅವೆಲ್ಲ ಬರ್ತಾವೆ ಸರ್. ಇದಕ್ಕೆ ಡೌನಿ ಮಿಲ್ಡಿ ಭಾಳ ಬರ್ತದೆ, ಪೌಡರ್ ಮಿಲ್ಡಿ ಬರ್ತದೆ ಸರ್. ಅವಕ್ಕೆಲ್ಲ ಕ್ಯಾಬ್ರೆಟ್ ಟಾಪು, ಲೂನಾ ಎಕ್ಸ್ಪೆನ್ಸು, ಮತ್ತು ಎಲ್ಲ ಫಂಗಿಸೈಡ್ಸು ಮತ್ತು ಮೈಟಿಸೈಡ್ಸ್ ಅವೆಲ್ಲ ಯೂಸ್ ಮಾಡ್ತೀವಿ ಸರ್. ಹೌದು. ಸರಿ ಸರ್, ಈಗ ಡೌಲಿ ಪೌಡ್ರಿಗೆ ಹೇಳಿದ್ರಿ. ಹೌದೌದು. ಈಗ ಟ್ರಿಪ್ಸು ಮೈಟ್ಸಿಗೆ ಸರ್ ಇದು ಜಂಪು ಮತ್ತು ಪೊಲೀಸ್ ಅಂತೇಳಿ ಅದನ್ನು ಯೂಸ್ ಮಾಡ್ತೀವಿ ಸರ್. ಮತ್ತು ಹುಳ ಬರ್ತದೆ ಸರ್, ಒಂದು ಕೀಡಿ ಬರ್ತದೆ ಸರ್. ಇದಕ್ಕೆ ಅದು ಕಾಯಿ ಕೆಳಗಡೆ ಗೀರ್ತದೆ ಸರ್. ಅದು ಗೀರಿದ್ರೆ ಬೆಳ್ಳಗೆ ಡ್ಯಾಮೇಜ್ ಆಗ್ತದೆ ಸರ್. ಮತ್ತು ಅದಕ್ಕೆ ವಯೋಗೋ ಅಂತೇಳಿ ಬಾಯರ್ದವ್ರದ್ದು ಒಂದು ಬಂದದ ಸರ್, ವಯೋಗೋ. ಮತ್ತು ಕೊರಾಜಿನ್ ಅಂತ ಸರ್, ಕೊರಾಜಿನ್ ಯೂಸ್ ಮಾಡ್ತೀವಿ ಸರ್. ಆ್ಯಂಪಿಲ್ಗೋ ಯೂಸ್ ಮಾಡ್ತೀವಿ ಸರ್. ಸಿಂಗೆಂಟವು ಇನ್ನೂ ಒಂದು ಬಂದ ಸರ್, ಸಿಂಜೆಂಟದ ಅದು ಹೆಸರು ಸ್ವಲ್ಪ ಬಾಯಾಗಿ ಬರೋವಲ್ಲ ಸರ್. ಅವೆಲ್ಲ ಯೂಸ್ ಮಾಡ್ತೀರಾ ಸರ್. ಸರ್, ಇದಕ್ಕೆ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪು ಅವೆಲ್ಲನ ಎಲ್ಲೋ ಸ್ಟಿಕ್ಕಿ ಟ್ಯಾಪು ಮತ್ತು ಫ್ರೂಟ್ ಫ್ಲೈಸ್, ಅವು ಊಜಿ ಬಾಕ್ಸು ಅವೆಲ್ಲ ಆಲ್ರೆಡಿ ಇಟ್ಟಿವಿ ಸರ್. ಬ್ಯಾರೆಕ್ಸ್ ಕಂಪನಿ ಸ್ವಲ್ಪ ಚೆನ್ನಾಗಿ ಅವ ಸರ್. ಅವು ಅದು ಎಷ್ಟು ಹಾಕ ಸರ್? ಎಲ್ಲೋ ಸ್ಟಿಕ್ಕಿ ಸ್ಟಾಪು ಮತ್ತು ಬ್ಲೂ ಟ್ರಿಕ್ ಸ್ಟಾಪು ಒಂದು ಎಕರೆಗೆ ಒಂದು 20, ಅವೊಂದು 20, ಇವೊಂದು 20 ಆಗ್ತದೆ ಸರ್. ಎಕರೆಗೆ 20 ಆಗ್ತದೆ ಸರ್. ಅದ್ರಲಿಂದ ಏನಾದ್ರು ಸರ್ ಸ್ವಲ್ಪ ಭಾಳ ಅದಕ್ಕೆ ಮೆತ್ತಿಗೆಂತಾವ ಸರ್. ಅದ್ರಲಿಂದ ಆಕರ್ಷಣೆ ಆಗಿ ಸ್ವಲ್ಪ ಸ್ಪ್ರೇಗಳು, 1 ಸ್ಪ್ರೇ 2 ಸ್ಪ್ರೇ ಕಂಟ್ರೋಲ್ ಆಗ್ತದೆ. ಜಾಸ್ತಿ ಹಚ್ಚೋದ್ರಿಂದ ರೈತಿಗೆ ಸ್ವಲ್ಪ ಸ್ಪ್ರೇಗಳು ಕಂಟ್ರೋಲ್ ಆಗ್ತಾವೆ ಸರ್. ಬಾಕ್ಸ್ ಎಷ್ಟು ಹಾಕ್ತೀರಾ ಸರ್? ಬಾಕ್ಸ್ ಒಂದು ಎಕರೆಗೆ ಒಂದು 6ರಿಂದ 7 ಆಗ್ತದೆ ಸರ್, ಊಜಿ ಬಾಕ್ಸ್. ಸರ್, ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು ಬಂದರೆ ಬಾವು ನೋವು ಶಮನಕ್ಕೆ.
ವೆಟ್ಪೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು, ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಇದು ನಾಟಿ ಮಾಡಿದ ಎಷ್ಟು ದಿವಸದಿಂದ ಹೂಗಳು ಸ್ಟಾರ್ಟ್ ಆಗ್ತದೆ ಸರ್? ನಾಟಿ ಮಾಡಿದ ಒಂದು 25ರಿಂದ 30 ದಿನಕ್ಕೆ ಹೂ ಸ್ಟಾರ್ಟ್ ಆಗ್ತದೆ ಸರ್. ಹೂ ಸ್ಟಾರ್ಟ್ ಆಗಿ ಸಣ್ಣ ಪಿಂದಿ ಸ್ಟಾರ್ಟ್ ಆಗ್ತದೆ ಸರ್. ಅದು ಹೂ ಪಿಂದಿ ಸ್ಟಾರ್ಟ್ ಆದ್ಮ್ಯಾಗ ಆಮ್ಯಾಗ 30 ದಿನಕ್ಕೆ ಹಾರ್ವೆಸ್ಟೇ ಬರ್ತದೆ ಸರ್. ಇದು ಭಾಳ ಫಾಸ್ಟ್ ಡೆವಲಪ್ ಆಗ್ತದೆ ಸರ್ ಕಾಯಿ. ಅದು ನಾವು ಕೊಡೋ ಗೊಬ್ಬರ ಮೇಲೆ ಹೋಗುತ್ತೆ. ಹೌದೌದು, ಕೊಡೋ ಗೊಬ್ಬರನಲ್ಲಿ ಸ್ಯಾಡ್ಯೂರೇಷನ್ ಕಾಪಲ್ ಸರ್. ಇದು ನಾಟಿ ಮಾಡಿದ 25ರಿಂದ 30 ದಿನಕ್ಕೆ ಫ್ಲವರ್ ಆದ 3-4 ದಿನಕ್ಕೆ ಸೆಟ್ಟಿಂಗ್ ಬರ್ತದೆ ಸರ್. ಸಣ್ಣ ಕಾಯಿ ಬರ್ತವೆ ಸರ್. ಕಾಯಿ ಬಂದ್ಮ್ಯಾಗ ಇಷ್ಟು ದೊಡ್ಡವಾಕಿ ಅಂತ ಇನ್ನು 30 ದಿನಕ್ಕೆ ಹಾರ್ವೆಸ್ಟೇ ಬರ್ತದೆ ಸರ್. 60 ಡೇಸ್ ಕ್ರಾಪ್ ಸರ್ ಇದು. 60 ಡೇಸಿಗೆ ಕಟಾವೇ ಆಗ್ತದೆ ಸರ್. 60 ಡೇಸ್ ಅಲ್ಲಿಗೆ ನಮಗೆ ಫಸ್ಟು ನಾವು ಮೊದಲು ಫರ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು kg ಫರ್ಟಿಗೇಷನ್ ಆ ರೀತಿ ಸ್ಟಾರ್ಟ್ ಮಾಡಿದ್ದು 1.5, 2, 3 kg. ಹೌದೌದು ಸರ್. ಸ್ಟಾರ್ಟಿಂಗ್ನಿಂದ ಎಕರೆಗೆ ಒಂದು 2 kgಲಿಂದ 3 kg ಬಿಡ್ತು ಸರ್. ಆ ಕಾಯಿ ಸೈಜು ಅದು ದೊಡ್ಡದಾದಂಗೆ ಅದಕ್ಕೆ ಸ್ವಲ್ಪ ಆರನೂ ಜಾಸ್ತಿ ಬೇಕು ಸರ್. ಅದಕ್ಕೆ ಅದ್ರ ಪ್ರಕಾರ 1 kg 4 kg ಎಕರೆಗೆ 4 kg ಕೊಡ್ತೀವಿ ಸರ್. ಕೊಡ್ತಾ ಹೋಗ್ತೀರಾ? ಹೌದೌದು ಸರ್. ಒನ್ ಡೇ ಬಿಟ್ಟು ಒನ್ ಡೇ. ಒಂದು ರೈತನ ಮೇಂಟೆನೆನ್ಸ್ ಮ್ಯಾಗ ಹೋದ ಸರ್. ಬೆಳ್ಳಿ ಹೊಲ್ದಾಗ ತಿಪ್ಪಿ ಗೊಬ್ಬರ ಜಾಸ್ತಿ ಹಾಕಿದ್ವಿ ಅಂದರೆ ಒನ್ ಡೇ ಬಿಟ್ಟು ಒನ್ ಡೇ ಕೊಡ್ತೀವಿ ಸರ್. ತಿಪ್ಪಿ ಗೊಬ್ಬರ ಕಡಿಮೆ ಬೇಕಂದ್ರೆ ಡೈಲಿ ಕೊಡ್ತೀವಿ ಸರ್. ಫರ್ಟಿಲೈಸರ್ ಡೈಲಿ ಡ್ರಿಪ್ ಮುಖಾಂತರ ಬಿಡ್ತಾನೆ ಇರ್ತೀವಿ ಸರ್. ಸರ್, ಈಗ ನಿಮ್ಮ ಇಲ್ಲಿಂದ ತಗೊಂಡೋಗೋರು ಸ್ಟ್ಯಾಂಡರ್ಡ್ ಸೈಜ್ ಅಂತ ಏನಾದರೂ ಫಿಕ್ಸ್ ಮಾಡಿರ್ತಾರೆ? ಹೌದೌದು ಸರ್, ಇರ್ತದಲ್ಲ ಸರ್. ಇದು 2 kgಲಿಂದ 5 kg 6 kg 7 kg ತನಕ ಸೈಜ್ ಎಷ್ಟೇ ಬರಲಿ ಅದು ಫಸ್ಟ್ ಕಟಿಂಗ್ ಸರ್. 2 kg ಮೇಲ್ಗಡೆ 2 kg ಕೆಳಗಿದ್ದು ಸೆಕೆಂಡ್ ಕಟಿಂಗ್ ಸರ್. ಅದರಲ್ಲಿ ಆಫ್ ರೇಟ್ ಸರ್. ಫಸ್ಟ್ ಕಟಿಂಗ್ 8 ರೂಪಾಯಿ ಹೋಯ್ತಂದ್ರೆ 10 ರೂಪಾಯಿ ಹೋಯ್ತು, 20 ರೂಪಾಯಿ ಹೋಯ್ತಂದ್ರೆ ಅದ್ರಾಗ ಅರ್ಧ ರೇಟ್. ಅದು ಲೋಕಲ್ ಮಾರ್ಕೆಟಿಗೆ ಹೋಗುತ್ತೆ? ಲೋಕಲ್ ಮಾರ್ಕೆಟಿಗೂ ಕಳಿಸ್ತಾರೆ, ಬೇರೆ ಕಡೆಗೂ ಕಳಿಸ್ತಾರೆ ಸರ್. ಆಲ್ಮೋಸ್ಟ್ ಲೋಕಲೇ ಜಾಸ್ತಿ ಹೋಗುತ್ತೆ ಸರ್. ಇದೆಲ್ಲ ಫಸ್ಟ್ ಕಟಿಂಗ್ ಏನ ಸರ್, ಎಲ್ಲ ಎಕ್ಸ್ಪೋರ್ಟ್ ಆಗಲಿ ಬೇರೆ ಡೆಲ್ಲಿ ಆ ಥರ ಆ ಕಡೆ ಎಲ್ಲ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ. ಅಂದರೆ ಒಂದು 2 kg ಮೇಲ್ಗಡೆ ಏನು ಬೆಳಿತೀವಿ ಅದೆಲ್ಲ ಬೆಸ್ಟ್ ಕ್ವಾಲಿಟಿ ಸರ್. ನಂಬರ್ 1 ಕ್ವಾಲಿಟಿ. ಅದು kg ಲೆಕ್ಕದಾಗ ಆಯ್ತು ಸರ್. ಈಗ ಶೈನಿಂಗ್, ಹುಳ ಕೊರ್ದಿರೋದು ಅಂಥದ್ದು ಅವೆಲ್ಲ ಸೆಕೆಂಡ್ ಕ್ವಾಲಿಟಿಗೆ ಬರ್ತವೆ ಸರ್. ಇವೆಲ್ಲ ಸೆಕೆಂಡ್ ಕ್ವಾಲಿಟಿಗೆ ಆಫ್ ರೇಟ್ ಸರ್. ಅದು ಅರ್ಧ ರೇಟ್. ಓಕೆ, ಒಟ್ಟಿನಲ್ಲಿ 2 kg ಮೇಲಿರೋದು ಶೈನ್ ಇರುವಂಥದ್ದು ಫಸ್ಟ್ ಕ್ವಾಲಿಟಿ ಸರ್. ಕೆಂಪು ಒಳಗಡೆ ಟೇಸ್ಟ್ ಇರೋದು ಫಸ್ಟ್ ಕ್ವಾಲಿಟಿ ಸರ್. ಫಸ್ಟ್ ಕ್ವಾಲಿಟಿ. ಟೇಸ್ಟ್ ಅಂದ್ರೆ ಏನು ಸರ್, ಅದನ್ನು ಟೇಸ್ಟೇ ಬರ್ತದೆ, ಇದನ್ನು ಟೇಸ್ಟೇ ಬರ್ತದೆ ಸರ್. ಅದೇನೋ ಡ್ಯಾಮೇಜ್ ಆಗಿರೋದೆಲ್ಲ ಚೆನ್ನಾಗಿ ಕಾಣುತ್ತೆ ಸರ್. ಕಾಯಿ ದೊಡ್ಡ ಸೈಜ್ ಬರ್ತದೆ ನೋಡಕ್ಕೆ. ಅದು ಯಾವ್ದು ಕಣ್ಣಿಗೆ ಚಲೋ ಕಾಣುತ್ತೆ ಮಾರಾಟ ಆಗ್ತದೆ ಸರ್. ಅದು ಅದೇ ಥರ ಸರ್ ಇದು. ಸರಿ ಸರ್, ಈಗ ನೀವು 1 ಎಕರೆಗೆ ಎಷ್ಟು ಇಳುವರಿನ ತೆಗೆದಿದ್ದೀರಾ ಸರ್ ನೀವು? ಸರ್ 1 ಎಕರೆಗೆ ಸರ್ ಚಲೋ ಬಂದರೆ ನಾನು 40 ಟನ್ ಬೆಳೆದೀನಿ ಸರ್. ಓಕೆ, 1 ಎಕರೆಗೆ 40 ಟನ್ 4 ಗಾಡಿ ಆಗ್ಯದ ಸರ್. 1 ಎಕರೆಗೆ 100 ಕ್ವಿಂಟಲ್ 4 ಗಾಡಿನೂ ಬೆಳೆದೀನಿ ಸರ್.
ಈಗ ಮೊನ್ನೆ ಅದು ಹಾಕಿದ್ದು ಒಂದು ಎಕರೆಗೆ 25 ಟನ್ ಬಂದದ್ದು ಸರ್. ಮಳೆಗಾಲದಾಗ ಸ್ವಲ್ಪ ಅದು ಸೆಟ್ಟಿಂಗ್ ಕಡಿಮೆ ಆಗಿ ಒಂದು 25 ಟನ್ ಬಂದದ್ದು. ಎವರೇಜ್ 25 ಟನ್ಲಿಂದ 40 ಟನ್ ತನಕ ಬೆಳಿತಾರೆ ಸರ್ ಇದು. ಓಕೆ, ಮಿನಿಮಮ್ ಏನಿಲ್ಲ ಅಂದ್ರೆ 25ರಿಂದ 25 ಈಜಿ ಆಗ್ತದೆ ಸರ್. 25ರಿಂದ 30 ಟನ್ ಅಂತ ಬೆಳೆ ಬೆಳಿತಾರೆ ಸರ್ ರೈತರು. ಏನೋ ಯಾರೋ ಒಬ್ರು ರೈತರು ಮೇಂಟೈನ್ ಸರಿಯಾಗಿ ಮಾಡಿದ್ರೆ 40 ಟನ್ ತನಕ ಬಂದದ್ದು ಸರ್. ಬಂದು ಸರ್. ಈಗ ಸರ್ ಒಟ್ಟಾರೆಯಾಗಿ 1 ಎಕರೆಗೆ ನೀವು ಮಲ್ಚು, ಡ್ರಿಪ್ಪು, ಸಸಿ ಎಲ್ಲ A to Z ಖರ್ಚು ಹಿಡಿದ್ರೆ ಎಷ್ಟು ಖರ್ಚು ಬರುತ್ತೆ ಸರ್? ಇದು 1 ಎಕರೆಲಿಂದ 70 ಸಾವಿರದಿಂದ 80 ಸಾವಿರ ಖರ್ಚು ಬರ್ತದೆ ಸರ್. ಇದ್ರದ್ದು ಡ್ರಿಪ್ ಬಂತು, ಮಲ್ಚಿಂಗ್ ಬಂತು, ಇದೆಲ್ಲ ಫರ್ಟಿಗೇಷನ್ ಬಂತು, ಕೆಮಿಕಲ್ಸ್ ಬಂತು, ಕಂಪ್ಲೀಟ್ ಹಾರ್ವೆಸ್ಟ್ ಆಗೋದ್ರಿಂದ 70 ಸಾವಿರದಿಂದ 80 ಸಾವಿರ ಖರ್ಚು ಬರ್ತದೆ ಸರ್. ಓಕೆ ಸರ್. ಆದಾಯ ಎಷ್ಟು ಬರ್ಬೋದು? ಆದಾಯ ಸರ್ ಇದು ಅದೇ ನೋಡಿ ಸರ್, ಈಗ ನಾವು ಬೆಳೆ ಡಿಪೆಂಡು ಈ ಇಳುವರಿ ಮ್ಯಾಗ ಮತ್ತು ಖರ್ಚು ತೆಗೆದು ನಮಗೆಲ್ಲ 1 ಎಕರೆಗೆ 2 ಲಕ್ಷ ರೂಪಾಯಿ ಬೆನಿಫಿಟ್ ಆಗ್ಯದ ಸರ್. ಆಗ್ಯದ ಸರ್. ಸರ್ ಈಗ ಎವರೇಜು ಇಷ್ಟು ರೇಟ್ ಒಂದು 10 ರೂಪಾಯಿ ಸಿಕ್ಕರೆ ಆರಾಮಾಗಿ ನಾವು ಎಕರೆಗೆ 1.5 ಲಕ್ಷ ಉಳಿಸ್ಬೋದಾ? ಆರಾಮ್ ಸರ್, ಆರಾಮ್ ಸರ್. ಇಲ್ಲೇ ಅದಲ್ಲ ಸರ್, ಮ್ಯಾಗೆ ಅದಲ್ಲ. ಈಗ 10 ರೂಪಾಯಿ ರೇಟ್ ಹೋಯ್ತಂದ್ರೆ 20 ಟನ್ ಆದ್ರೂ 2 ಲಕ್ಷ ಬರ್ತದೆ. 1 ಲಕ್ಷ ಖರ್ಚು ತೆಗೆದ್ರಿ 1 ಲಕ್ಷ ಅಂತ ಆದಾಯ ಆಯ್ತು. ಮಿನಿಮಮ್ 25-30 ಟನ್ ಅಂತ ಬೆಳೆ ಬೆಳಿತಾರೆ ಸರ್. ಈ ಎವರೇಜ್ ಏನು ತೆಗೆದ್ರು 1.5ರಿಂದ 2 ಲಕ್ಷ ರೂಪಾಯಿ ಈಜಿ ತೆಗಿಬೋದು ಸರ್. ಹೌದು. ಕಲ್ಲಂಗಡಿ ಎಂಬುದೇ ಗೊತ್ತಿದ್ದಿಲ್ಲ ಸರ್. ಈಗ ನಂಬಲ್ಲಿ ಏನಾಗಿದೆ ಸರ್, ಎಲ್ಲ ರೈತರು ಇಂಟ್ರೆಸ್ಟೆಡ್ಲಿಂದ ಡ್ರಿಪ್ ಮಾಡಿ ಎಲ್ಲ ಮಾಡಿ ಕನಿಷ್ಠ ಒಂದು 200 ಎಕರೆ ಕಲ್ಲಂಗಡಿ ಆಗಿದೆ ಸರ್ ನಮ್ಮ ಏರಿಯಾ. ಈಗ ರೈತಗ ಒಂದು ವರದಾನ ಟೈಪ್ ಆಗ್ಯದ ಸರ್. ಬ್ಯಾಸಿಗೆಯಲ್ಲಿ ಸರ್ ಅದು ಸ್ಪೆಷಲಿ ಬ್ಯಾಸಿಗೆಯಲ್ಲಿ ನಂಬಲ್ಲಿ ಏನು ಹೊಲಗಳು ಕುಲ ಬಿಡ್ತೀವಿ ಸರ್ ನಮ್ಮ ಏರಿಯಾದಾಗ. ಹತ್ತಿ ಹಾಕಿ ಕುಲ ಬಿಡ್ತೀವಿ, ತೊಗರಿ ಹಾಕಿ ಕುಲ ಬಿಡ್ತೀವಿ. ಹತ್ತಿ ತೆಗೆದು ತೊಗರಿ ತೆಗೆದು ಈ ಕ್ರಾಪ್ ತೆಗೆದು ಅದಕ್ಕಿಂತ ಜಾಸ್ತಿ ಬೆನಿಫಿಟ್ ಆಗ್ಲಕತ್ತೆ ಸರ್. ಅದು ಖುಷಿ ಪಡಕತ್ತೀವಿ. ಓಕೆ ಸರ್. ಸರ್, ಇಷ್ಟೊತ್ತು ನಮಗೆ ನೀವು ಯಾವ ರೀತಿ ಒಂದು ಖುಷಿ ತರುವ ಬೆಳೆ ಆದ ಕಲ್ಲಂಗಡಿ ಅಂತ ಹೇಳಿ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ನಮ್ಮ ವಾಹಿನಿಯ ವತಿಯಿಂದ ಹಾಗೂ ರೈತರ ವತಿಯಿಂದ ತಮಗೆ ತುಂಬುವುದ ಧನ್ಯವಾದಗಳು. ನಮಸ್ಕಾರ ಸರ್. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಸಂಗಾರೆಡ್ಡಿ ಶಾಂತರೆಡ್ಡಿ ಅವರು ಹೇಳ್ತಾ ಇದ್ರು, ನಾನು ಕಲ್ಲಂಗಡಿನ ಭಾಳ ವರ್ಷಗಳಿಂದ ಬೆಳೀತಾ ಇದ್ದೀನಿ. ನಾನು ಮೊದಲು ಶಾಪುರ್ ಭಾಗದಿಂದ ಒಬ್ಬ ರೈತನಿಂದ ನೋಡಿ ಅದನ್ನು ಇಲ್ಲಿ ಮಾಡಿ ಅದನ್ನು ತುಂಬ ಚೆನ್ನಾಗಿ ಬೆಳೆದಿದ್ದರಿಂದ ಅದನ್ನು ನಾನು ಈಗ ಮುಂದುವರಿಸ್ಕೊಂಡು ಬರ್ತಾಯಿದ್ದೀನಿ. ಅದಲ್ಲದೆ ನನಗೆ ಇದರಿಂದ ಒಂದು ಉತ್ತಮವಾದ ಲಾಭವನ್ನು ಕೂಡ ಬಂತು. ಇದಲ್ಲದೆ ಇಲ್ಲಿರುವ ಸುತ್ತಮುತ್ತ ಭಾಗದಲ್ಲಿ ಕೂಡ ಇವರನ್ನ ನೋಡಿ ಬೆಳೆದಿದ್ದಾರೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಇವರು ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.